ಆಗಸ್ಟ್ 15 ಅಂದ್ರೆ ನಮಗೆ ಸ್ವಾತಂತ್ರ್ಯ ದಿನ. ಆದರೆ ಕರ್ನಾಟಕದ ಈ ವೀರನಿಗೆ ಅದು ಹುಟ್ಟಿದ ದಿನವೂ ಹೌದು. ಎಲ್ಲ ಭಾರತೀಯರಿಗೂ, ನನ್ನ ಹೆಮ್ಮೆಯ ಕನ್ನಡಿಗರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಹೆಮ್ಮೆಯಿಂದ ತ್ರಿವರ್ಣ ಧ್ವಜ ಹಾರಿಸುತ್ತಿದ್ದೇವೆ. ಆದರೆ ಈ ಸ್ವಾತಂತ್ರ್ಯದ ಹಿಂದೆ ಎಷ್ಟು ತ್ಯಾಗ, ಎಷ್ಟು ಕಣ್ಣೀರು, ಎಷ್ಟು ರಕ್ತ ಹರಿದಿದೆ ಗೊತ್ತಾ? ಅಂತಹ ಹೋರಾಟದ ಇತಿಹಾಸದಲ್ಲಿ ಕರ್ನಾಟಕ ಕೊಟ್ಟ ಅಪ್ರತಿಮ ವೀರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮನ ನಿಷ್ಠಾವಂತ ಸೇನಾನಿ. ಬ್ರಿಟಿಷರ ಬಳಿ ಆಧುನಿಕ ಶಸ್ತ್ರಾಸ್ತ್ರಗಳಿದ್ದವು, ಸಂಘಟಿತ ಸೇನೆ ಇತ್ತು. ಆದರೆ ರಾಯಣ್ಣನ ಬಳಿ ಇದ್ದದ್ದು ಈ ಮಣ್ಣಿನ ಮೇಲಿನ ಪ್ರೀತಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನು ಕೊಡಬಲ್ಲ ಧೈರ್ಯ. ಕಿತ್ತೂರನ್ನು ಬ್ರಿಟಿಷರ ಹಿಡಿತದಿಂದ ಮುಕ್ತಗೊಳಿಸುವ ಗುರಿಯೊಂದಿಗೆ ರಾಯಣ್ಣ ಗೆರಿಲ್ಲಾ ಯುದ್ಧ ತಂತ್ರ ಬಳಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರಿಸಿದ್ರು. ಆದರೆ ಅವರ ಜೀವನದ ದಿನಾಂಕಗಳಲ್ಲಿರುವ ಈ ಅಚ್ಚರಿಯ ಸಂಗತಿ ನೋಡಿ. ಜನನ ಆಗಸ್ಟ್ 15, 1798, ಮರಣ ಜನವರಿ 26, 1831. ಅಂದರೆ ಭಾರತ ಸ್ವತಂತ್ರವಾಗುವುದಕ್ಕೂ 116 ವರ್ಷಗಳ ಮೊದಲು ರಾಯಣ್ಣ ಹುತಾತ್ಮರಾಗಿದ್ದರು. ಮುಂದೆ ಅದೇ ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯ ದಿನವಾಯಿತು. ಅದೇ ಜನವರಿ 26 ಭಾರತದ ಗಣರಾಜ್ಯೋತ್ಸವವಾಯಿತು. ಇದು ಇತಿಹಾಸದ ಒಂದು ಅಪೂರ್ವ ಕಾಕತಾಳೀಯ. ಬ್ರಿಟಿಷರು ರಾಯಣ್ಣನನ್ನು ನೇಣಿಗೇರಿಸಬಹುದು, ಆದರೆ ಅವರ ಸ್ವಾತಂತ್ರ್ಯದ ಕನಸನ್ನು ನೇಣಿಗೇರಿಸಲು ಸಾಧ್ಯವಾಗಲಿಲ್ಲ. ರಾಯಣ್ಣನ ಕುರಿತು ಜನಮನದಲ್ಲಿ ಉಳಿದಿರುವ ಒಂದು ಪ್ರಬಲ ನಂಬಿಕೆ ಏನು ಗೊತ್ತಾ? ಮತ್ತೆ ಇದೇ ಮಣ್ಣಿನಲ್ಲಿ ಹುಟ್ಟಿ ಈ ನಾಡನ್ನು ಸ್ವತಂತ್ರಗೊಳಿಸುತ್ತೇನೆ. ಅಂತಹ ವೀರರು ನಮಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಆಚರಿಸುವುದು ಅಂದರೆ ಕೇವಲ ಧ್ವಜ ಹಾರಿಸುವುದಲ್ಲ, ದೇಶವನ್ನು ಪ್ರೀತಿಸುವುದು, ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದು, ಒಗ್ಗಟ್ಟನ್ನು ಕಾಪಾಡುವುದು, ಮುಂದಿನ ಪೀಳಿಗೆಗೆ ಇನ್ನೂ ಉತ್ತಮ ಭಾರತವನ್ನು ಕೊಡುವುದು. ಯಾಕಂದ್ರೆ ಅವರು ಸ್ವತಂತ್ರ ಭಾರತಕ್ಕಾಗಿ ಪ್ರಾಣ ಕೊಟ್ಟರು. ನಾವು ಶ್ರೇಷ್ಠ ಭಾರತಕ್ಕಾಗಿ ನಮ್ಮ ಬದುಕನ್ನು ಅರ್ಥಪೂರ್ಣ ಮಾಡಬೇಕು. ಈ ಆಗಸ್ಟ್ 15ರಂದು ಒಂದು ಪ್ರತಿಜ್ಞೆ ಮಾಡೋಣ. ಭಾರತ ನಮಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ಭಾರತಕ್ಕೆ ಏನು ಕೊಡುತ್ತೇವೆ ಅನ್ನೋದು ಮುಖ್ಯವಾಗಲಿ. ಎಲ್ಲ ಭಾರತೀಯ ಸಹೋದರ ಸಹೋದರಿಯರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.